ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಗುರು ರಾಶಿ ಪರಿವರ್ತನೆ 2026 ಜೂನ್ 2ನೇ ತಾರೀಕು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ತನ್ನ ಉಚ್ಚ ಸ್ಥಾನಕ್ಕೆ ಅಂದರೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುವಂಥ ಒಂದು ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದರಿಂದ ಕಟಕ ರಾಶಿಯವರಿಗೆ ಏನು ಫಲ, ಏನೇನು ಘಟನೆಗಳು ಘಟಿಸ್ಬೋದು, ಏನೇನು ಶುಭ ಫಲಗಳನ್ನ ಕೊಡ್ಬೋದು, ಗುರು ನಿಮ್ಮ ಮನೆಯಲ್ಲೇ ಗುರು ಪ್ರವೇಶ ಮಾಡ್ತಿರೋದ್ರಿಂದ ಏನೆಲ್ಲ ಆಗ್ಬೋದು. ನೈಸರ್ಗಿಕವಾಗಿ ಶುಭಗ್ರಹ ಗುರು, ಅರಮುನಿದ್ರು ಗುರು ಕಾಯೋ ನನಗೆ ಏನೇ ಆದ್ರೂ ಗುರು ಒಬ್ಬರು ನಮ್ಮ ಹಿಂದೆ ಇದ್ರು, ಅವ್ರ ಆಶೀರ್ವಾದ ಇತ್ತು ಅಂತ ಹೇಳಿದರೆ ಏನು ಬೇಕಾದರೂ ಸಾಧಿಸ್ಬೋದು. ಇದನ್ನು ನೀವೀಗ ನೋಡ್ತಾ ಇದ್ದೀರಾ. ಪ್ರಪಂಚದಲ್ಲಿ ಗುರುವನ್ನ ಆರಾಧನೆ ಮಾಡಿದವರೆಲ್ಲರೂ ಖಂಡಿತ ಮೇಲಕ್ಕೆ ಹೋಗಿದ್ದಾರೆ. ಸೊ ಕಟಕ ರಾಶಿಯವರಿಗೆ ನಿಮ್ಮ ಮನೆಗೆ ಗುರು ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ವಿಶೇಷವಾದ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಭಾವ, ಚಿಂತನೆ ಅನ್ನೋದು ಮೂಡುತ್ತಾ ಹೋಗುತ್ತೆ. ಹಾಗೆ ನಿಮಗೆ ಏನಾಗುತ್ತೆ, ಒಂದು ಸೆಲ್ಫ್ ಐಡೆಂಟಿಟಿ, ವ್ಯಕ್ತಿತ್ವ ವಿಕಸನ, ತನ್ನ ಸ್ಥಾನಮಾನ ಏನು, ಗೌರವ ಏನು ಅನ್ನೋದ್ರ ಬಗ್ಗೆ ಯೋಚನೆ ಜಾಸ್ತಿ ಆಗುತ್ತೆ. ನಿಮ್ಮ ಗೌರವ, ನಿಮ್ಮ ಒಂದು ಸ್ಥಾನಮಾನದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತೀರಾ, ಅದ್ರ ಬಗ್ಗೆ ಫೋಕಸ್ ಕೊಡ್ತೀರಾ. ನಿಮ್ಮ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡ್ತೀರಾ. ಹೊಸದಾಗಿ ಪ್ರಯತ್ನ ಮಾಡಲಿಕ್ಕೆ, ಸೌಂದರ್ಯವರ್ಧಕಗಳನ್ನ ನೀವು ಪ್ರಯತ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಹಾಗೆ ಒಂದು ಹೊಸದಾಗಿ ನಾನು ಏನಾದ್ರು ವ್ಯಕ್ತಿತ್ವ ವಿಕಸನಕ್ಕೆ ಕಲಿಯುವಂಥ ಕೋರ್ಸ್ಗಳಿಗೆಲ್ಲ ಸೇರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಗುರುವು ಲಗ್ನ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಆದರೂ ಉಚ್ಚ ಸ್ಥಾನದಲ್ಲಿ. ಹಾಗಾಗಿ ಗುರುವು ವಿದ್ಯಾಕಾರಕ, ಜ್ಞಾನಕಾರಕ. ಸೊ ಗುರುವು ಜ್ಞಾನವನ್ನು ನೀಡ್ತಾರೆ. ಹಾಗಾಗಿ ಈ ವರ್ಷ ವಿಶೇಷವಾಗಿ ನೀವು ಒಬ್ಬರು ವಿಶೇಷ ಗುರುಗಳ ಭೇಟಿ ಆಗುವ ಸಾಧ್ಯತೆ ಇರುತ್ತೆ. ಅವರಿಂದ ದೀಕ್ಷೆ ಸಿಕ್ಕು, ಅವರ ಆಶೀರ್ವಾದದಿಂದ ಸಿಕ್ಕು ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ನಿಮಗೆ ಹೆಚ್ಚಿನ ಒಂದು ಧನಲಾಭ ಅವಕಾಶ ಜಾಸ್ತಿ ಇದೆ. ನೀವು ಅಷ್ಟರೊಳಗಡೆ ನೀವು ಅವರ ಒಂದು ಭೇಟಿ ಆಗುವ ಸಾಧ್ಯತೆ ಖಂಡಿತ ಜೂನ್ ನಂತರ ಇದೆ. ನೀವು ಜೂನ್ ಜುಲೈಯಲ್ಲಿ ನಿಮಗೆ ವಿಶೇಷ ಗುರುಗಳ ಒಂದು ದರ್ಶನ ಆಗುತ್ತೆ. ಆ ದರ್ಶನದಿಂದ ನಿಮ್ಮ ಜೀವನ ಬದಲಾಗುವ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನವಂಬರ್, ಡಿಸೆಂಬರಲ್ಲಿ ಗುರುವು ನಿಮಗೆ ಧನಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಆ ಟೈಮಲ್ಲಿ ನಿಮಗೆ ಧನ ವೃದ್ಧಿ, ಕುಟುಂಬ ವೃದ್ಧಿ, ಹಾಗೆ ಸ್ಥಾನ ಮಾನ, ಗೌರವ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಯಾರು ಒಂದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಹಾಗೆ ಒಂದು ಸಂತಾನಕ್ಕೋಸ್ಕರ ವೇಟ್ ಯಾರು ಮಾಡ್ತಾ ಇದ್ರೆ, ನಿಮ್ಮ ಕುಟುಂಬ ವೃದ್ಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿವಾಹ ಆಗುವ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ನವಂಬರ್, ಡಿಸೆಂಬರ್, ಜನವರಿಯಲ್ಲಿ. ಹಾಗೆ ಗುರುವು ನಿಮಗೆ ನಿಮ್ಮ ಮನೆ ಎತ್ಕೊಂಡು ಸಪ್ತಮ ಭಾವನ ದೃಷ್ಟಿ ಮಾಡ್ತಾ ಇರೋದ್ರಿಂದ ಯಾರು ವಿವಾಹ ಆಗಿಲ್ಲ ಅವರಿಗೆ ವಿವಾಹ ಆಗುವ ಸಾಧ್ಯತೆ ಇರುತ್ತೆ. ಯಾರಿಗೆ ಕಳೆದ ವರ್ಷ ಒಂದು ನಿಮ್ಮ ದಾಂಪತ್ಯದಲ್ಲಿ ದಂಪತಿಗಳ ಮಧ್ಯೆ ಇದ್ದಂಥ ಪರಸ್ಪರ ಭಿನ್ನಾಭಿಪ್ರಾಯಗಳೆಲ್ಲವೂ ಈಗ ಉಪಶಮನ ಆಗ್ತಾ ಬರುತ್ತೆ. ನಿಮ್ಮಲ್ಲಿ ಒಂದು ಬರುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದರೆ ಸಪ್ತಮವನ್ನು ದೃಷ್ಟಿ ಮಾಡ್ತಾ ಇದ್ದಾರೆ. ಗುರುವಿನ ದೃಷ್ಟಿ ಅಮೃತದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಗುರುವಿನ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಒಂದು ದಾಂಪತ್ಯ ಉತ್ತಮವಾಗಿ ನಡೀತಾ ಹೋಗುತ್ತೆ. ಹಾಗೆ ಒಂದು ಹೊಸ ವ್ಯಾಪಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಅನುಕೂಲ ಇದೆ. ಒಂದು ಹೊಸ ವ್ಯಾಪಾರ ಒಪ್ಪಂದ ನಿಮಗೆ ಬರುತ್ತೆ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರೆದ್ರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡಿಬೋದು. ಹಾಗೆ ನೂತನ ವ್ಯಾಪಾರ ಯಾರು ಮಾಡಬೇಕು ಅಂತ ಇದ್ದೀರಾ, ಗುರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಆದಷ್ಟು ಆಹಾರ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಉದ್ಯೋಗ ಮಾಡಿದರೂ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಬರುತ್ತೆ. ಹಾಗೆ ಹಾಗೆಯೇ ಗುರುವು ನಿಮಗೆ ಷಷ್ಠಾಧಿಪತಿ, ಹಾಗೆ ಭಾಗ್ಯಾಧಿಪತಿನೂ ಆಗ್ತಾರೆ. ಹಾಗಾಗಿ ನಿಮಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ದೇಹಾಲಸ್ಯ ಅನಿಸುತ್ತೆ. ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಊಟದ ವಿಚಾರದಲ್ಲಿ ಸ್ವಲ್ಪ ಪಥ್ಯ ಇರಬೇಕಾಗತ್ತೆ. ಏನಾದರೂ ಹೊಟ್ಟೆ ನೋವು, ಆ ಥರದ್ದು ಏನಾದರೂ ಗ್ಯಾಸ್ಟ್ರಿಕ್ ಬಂತು ಅಂದರೆ ಶೀಘ್ರ ತೋರಿಸ್ಕೊಬಿಟ್ಟು ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳಿ. ಅಂತ ಮೇಜರ್ ಏನಿಲ್ಲ, ಮೈನರ್ ಇದ್ದೇ ಇರುತ್ತೆ. ಯಾಕೆಂದರೆ ಗುರು ಷಷ್ಠಾಧಿಪತಿನೇ ಆಗಿರೋದ್ರಿಂದ ಅವರೇ ಲಗ್ನಕ್ಕೆ ಬಂದರೆ ಸ್ವಲ್ಪ ದೇಹಕ್ಕೆ, ಆರೋಗ್ಯಕ್ಕೆ ಸಮಸ್ಯೆನ ಸ್ವಲ್ಪ ಕೊಡ್ತಾರೆ. ಸೊ ವೃದ್ಧಿ ಮಾಡ್ತಾರೆ. ಅವ್ರ ಕಾರಕ ಗುರು ಯಾವ ಭಾವಕ್ಕೆ ಹೋದ್ರು ಆ ಭಾವನ ವೃದ್ಧಿ ಮಾಡ್ತಾರೆ. ತನಗೆ ಪೋರ್ಟ್ಫೋಲಿಯೋ ಏನಿರುತ್ತೆ, ತನ್ನದ ಒಂದು ಕಾರಕತ್ವ ಏನಿರುತ್ತೆ ಅದನ್ನು ಫಸ್ಟು ಕೊಡ್ತಾರೆ. ಆಮೇಲೆ ಭಾವೋದನ್ನ ಫಲವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಸೊ ಗುರು ಭಾಗ್ಯದಲ್ಲಿ ಇರೋದ್ರಿಂದ ತಂದೆಯಿಂದ ಒಳ್ಳೆ ಸಹಕಾರ ಸಿಗುತ್ತೆ. ದೈವಿ ಕೃಪೆ, ವಿಶೇಷವಾಗಿ ಕಟಕ ರಾಶಿಯವರಿಗೆ ದೈವಿ ಕೃಪೆ ಈ ವರ್ಷ ಸಿಗ್ತಾ ಇದೆ. ಸೊ ಈ ಅನಂತ ಬ್ರಹ್ಮಾಂಡದ ಬಲ ನಿಮ್ಮ ಜೊತೆ ಇದೆ ಅಂತ ಹೇಳಿದರೆ ಇನ್ನೇನು ನಿಮ್ಗೆ ಹೆದರಿಕೆ. ಇಷ್ಟು ವರ್ಷ ಪಟ್ಟಿರುವಂಥ ಕಷ್ಟಗಳಿಗೆಲ್ಲ ಈಗ ಅಂತ್ಯ ಆಗುವಂಥ ಸಮಯ ಬರ್ತಾ ಇದೆ. ಒಂದು ಸಮಾಜದಲ್ಲಿ ನೀವೊಂದು ಹೆಸರು ಮಾಡುವಂಥ
ಟೈಮ್ ಬರ್ತಾ ಇದೆ. ಕಳೆದ ಸುಮಾರು 2-3 ವರ್ಷಗಳಲ್ಲಿ ತುಂಬ ಆಘಾತಗಳನ್ನ ಅನುಭವಿಸಿದ್ರ, ದುಃಖಗಳನ್ನ ಅನುಭವಿಸಿದ್ರ, ಸಂಬಂಧಗಳಲ್ಲಿ ಬಿರುಕು ಮೂಡಿದೆ, ತುಂಬ ಘಟನೆಗಳು ನಡೆದಿದೆ. ಸೊ ಅದಕ್ಕೆಲ್ಲ ಮುಕ್ತಿ ಅನ್ನೋದು ಈಗ ಸಿಗ್ತಾ ಬರುತ್ತೆ. ಹಾಗೆ ವಿಶೇಷವಾಗಿ ಯಾವುದೇ ರೀತಿಯಾದ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ. ಶನಿಯು ಮೀನರಾಶಿಯಿಂದ ಮೇಷರಾಶಿಗೆ ಬರಲಿಕ್ಕೆ ಇನ್ನೂ 1 ವರ್ಷ ಸಮಯ ಇದೆ. ಈ 1 ವರ್ಷದವರೆಗೆ ಯಾವುದೇ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ. ಈಗ ಏನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕೆ ಅಂದರೆ ಇಡೀ ಪ್ರಪಂಚನೇ ಒಂದು ರೀಸೆಟ್ ಆಗುವ ಸಮಯ ಈಗ ನಡೀತಾ ಇದೆ. ಹಾಗಾಗಿ ಅಲ್ಲಿವರೆಗೂ ಬಿಗ್ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿಯಾದರೂ ನೀವು ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಶೇಷವಾಗಿ ಕಟಕ ರಾಶಿಯವರಿಗೆ ಮಾತಿನಿಂದ, ಅಂದರೆ ಉಪನ್ಯಾಸ ಯಾರು ಮಾಡ್ತಾ ಇದ್ದೀರಾ, ಈ ಆನ್ಲೈನ್ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗಳಲ್ಲಿ ಯಾರು ಕೆಲಸಗಳು ಮಾಡ್ತಾ ಇದ್ದೀರಾ ಅವರಿಗೆ ವಿಶೇಷವಾದ ಒಂದು ಧನಲಾಭ ಅನ್ನೋದು ಮುಂದಿನ ದಿನಗಳಲ್ಲಿ ನವೆಂಬರ್, ಡಿಸೆಂಬರ್, ಜನವರಿಲಿ ತುಂಬಾ ಇದೆ ಅಂತ ಹೇಳ್ಬೋದು. ಹಾಗೆ ಹೇಳಿದಾಗೆ ಧಾರ್ಮಿಕ ಕ್ಷೇತ್ರ, ಹಣಕಾಸು ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ ಒಂದು ಉತ್ತಮವಾದ ಅವಕಾಶಗಳು ಸಿಗುತ್ತೆ. ಕಟಕ ರಾಶಿಯವರಿಗೆ, ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುನರ್ವಸು ನಕ್ಷತ್ರ ಬರುತ್ತೆ. ಸೊ ಪುಷ್ಯ ನಕ್ಷತ್ರದಲ್ಲಿ ಗುರು ಉಚ್ಚ ಆಗ್ತಾರೆ. ಸೊ ಕಟಕ ರಾಶಿ ಅವರು ಗಾಣಗಾಪುರ ದರ್ಶನ ಹುಣ್ಣಿಮೆ ದಿನ ಮಾಡಿಕೊಂಡು, ಕ್ಷೇತ್ರವಾಸ ಮಾಡಿಕೊಂಡು, ತೀರ್ಥ ಸ್ನಾನ ಮಾಡ್ಕೊಂಬಂದೆ ಒಂದು ಅದ್ಭುತ ಫಲ ಪಡಿತೀರಾ. ಕಟಕ ರಾಶಿಯವರು ಎಷ್ಟು ತೀರ್ಥ ಸ್ನಾನ ಮಾಡ್ತಿರೋ ಅಷ್ಟು ವಿಶೇಷ ಫಲ ಯಾಕೆ ಪಡಿತೀರಾ? ಯಾಕೆ ಅಂದರೆ ಕಟಕ ರಾಶಿ ಜಲತತ್ವ ಆಗಿರೋದ್ರಿಂದ ಅಲ್ಲಿ ಗುರು ಬರ್ತಾ ಇದ್ದಾರೆ. ಸೊ ಈ ವರ್ಷ ನೀವು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ಒಂದು ನಿಮ್ಮ ಎನರ್ಜಿ ಫೀಲ್ಡ್ ಏನಿರುತ್ತೆ ಅವರ ಏನಿರೋದು ತುಂಬ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ನೀರಿನಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಹಿಡಿದಿಡುವಂಥ ಶಕ್ತಿ ನೀರಿನಲ್ಲಿ ಜಾಸ್ತಿ ಇರುತ್ತೆ. ಸೊ ಹಿಂದಿನ ಕಾಲದಲ್ಲ ನೀವು ನೋಡಿರ್ತೀರ, ಋಷಿ ಮುನಿಗಳು, ಗುರುಗಳು ಕಮಂಡಲ್ಲಿ ಇಟ್ಕೊಂಡಿರ್ತಾರೆ. ಅದರಿಂದ ನೀರು ತೆಗೆದು ವರ ಕೊಡ್ಬೇಕಾದ್ರು, ಶಾಪ ಕೊಡ್ಬೇಕಾದ್ರು ಆಗ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ಶಾಪ ಕೊಡ್ಬೇಕಾದ್ರೆ ನೀವು ನೋಡಿದ್ದೀರಾ, ಕೆಲವೊಂದು ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ಏನಾದರೂ ಜೀವ ತುಂಬಬೇಕು, ಅವ್ರದ್ದೇನಾದ್ರು ಇದು ಮಾಡಬೇಕು ಅಂದಾಗ್ಲೂ ಮಾಡಿದ್ದಾರೆ. ಹಾಗಾಗಿ ನೀರಿಗೆ ಒಳ್ಳೆ ಶಕ್ತಿ ಇರುತ್ತೆ. ಸೊ ತೀರ್ಥಕ್ಷೇತ್ರಗಳಲ್ಲಿ ಸಾಧು ಸನ್ಯಾಸಿಗಳು, ಮಹಾತ್ಮರು ಅವರ ಒಂದು ಮಹಿಮೆಯಿಂದ ಆ ಕ್ಷೇತ್ರ ಉತ್ತಮವಾದ ಒಂದು ಇದನ್ನು ಪಡ್ಕೊಂಡಿರುತ್ತೆ, ಮಹಿಮೆಯನ್ನು ಪಡ್ಕೊಂಡಿರುತ್ತೆ. ಆ ನೀರಲ್ಲಿ ಉತ್ತಮವಾದ ಒಂದು ಎನರ್ಜಿ ಇರುತ್ತೆ. ಅಲ್ಲಿ ಹೋಗಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಅವರ ಚೇಂಜ್ ಆಗುತ್ತೆ. ಚೇಂಜ್ ಆದಮೇಲೆ ಜೀವನ ಬದಲಾವಣೆ ಆಗ್ತಾ ಬರುತ್ತೆ. ನೀವು ತುಂಬ ನೋಡಿರ್ತೀರ, ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಒಳ್ಳೇದಾಯಿತು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ, ನಾನು ರೋಗ ಎಲ್ಲ ವಾಸಿ ಆಯಿತು ಅಂತ ಎಷ್ಟೋ ಜನ ಬಾಯಲ್ಲಿ ಕೇಳಿರ್ತಿದ್ದಲ್ಲ. ಹೇಗೆ ಅಂದರೆ ಹಾಗೆ ಒಂದು ಪರಮಾತ್ಮನ ಕೃಪೆ, ಪರಮಾತ್ಮನ ಒಂದು ಅಂಶ ಅನ್ನೋದು ವಿಶೇಷವಾಗಿ ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಅರಳಿ ಮರ, ಈ ಥರ ಕೆಲವೊಂದು ವಿಶೇಷ ಸ್ಥಾನಗಳು ಇರ್ತವೆ. ಹಾಗಾಗಿ ನೀವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಗಾಣಿಗೊಪ್ಪರಕ್ಕೆ ಅಲ್ಲಿ ಸ್ನಾನ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಕಟಕ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.